ಬಾಬಾ, ಈ ಗಂಡ ಹೆಂಡತಿ ಜಗಳದಿಂದ ಏನೋ ಒಂದ್ ಸೀಕ್ರೆಟ್ ಇರೋದಂತೂ ನಿಜ. ನಮಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಸತ್ಯ ಹೇಳು, ಏನ್ ವಿಷಯ ಅಂತ. ಭೂಮಿ, ನೀನ್ ನಿಜಕ್ಕೂ ಈ ಮನೆ ಸೊಸೆ ಆಗಿದ್ರೆ, ನನ್ನನ್ನ ನೀನು ತಂದೆ ಸ್ಥಾನದಲ್ಲಿ ನೋಡ್ತಿರೋ ನಿಜನೇ ಆಗಿದ್ರೆ, ನಿಷ್ಕಲ್ಮಶವಾದ ಮನಸ್ಸಿಂದ ನಮ್ಮನ್ನೆಲ್ಲ ಪ್ರೀತಿ ಮಾಡ್ತಿರೋ ನಿಜನೇ ಆಗಿದ್ರೆ, ಈ ಮನೆ ಬಗ್ಗೆ ನಿನಗೆ ಗೌರವ ಇರೋದೇ ಆಗಿದ್ರೆ, ಯಾವ್ದನ್ನು ಮುಚ್ಚಿಡ್ದೆ ನಿಜ ಹೇಳು ಭೂಮಿ. ಎಲ್ಲಿ ಬಚ್ಚಿಟ್ಕೊಂಡ್ರು ಬಿಡಲ್ಲ ಕಣೆ ನಿನ್ನ. ನಿನ್ನನ್ ಮಾತ್ರ ಅಲ್ಲ, ನಿನ್ನ ಮಗಳನ್ನು ಸಾಯಿಸ್ತೇನೆ. ನಾ ಹೇಳೋದು ಮೇಡಮ್ಗೆ ಅರ್ಥ ಆಗ್ತಿದೆ. ಮೆಮೊರಿ ವರ್ಕ್ ಆಗ್ತಿಲ್ಲ ಅಂದ್ರು ಮಮಕಾರ ಚೆನ್ನಾಗಿ ವರ್ಕ್ ಆಗ್ತಿದೆ. ಅದಕ್ಕೆ ಕೋಪದಿಂದ ಇಷ್ಟಿಷ್ಟು ದೊಡ್ಡದಾಗ ಕಣ್ ಬಿಟ್ಕೊಂಡ್ ನೋಡ್ತಿದ್ಯಾ? ಈಗ ಹೇಳ್ತೀನಿ ಕೇಳೆ, ಈ ನಿನ್ನ ಕಣ್ಣುಗಳ ಮುಂದೆನೆ ನಿನ್ನ ಮಗಳನ್ನ ಸಾಯಿಸ್ತೇನೆ. ಅಂಜು ವಯಸ್ಸಲ್ವಾ? ಶಾರದನು ಕಿರಿಸ್ತಾಳೆ. ಬಾಬಾ ಬನ್ನಿ, ಏನಾಯ್ತು ನೋಡೋಣ ಬೇಗ. ಅತ್ತೆ ಅತ್ತೆ ಅತ್ತೆ, ಏನ್ ಮಾಡ್ತಿದ್ದೀರಾ? ಅತ್ತೆ ನೀರ್ ಕೊಡಿ ಬಾಬಾ. ಅತ್ತೆ ಶಾರದಮ್ಮ, ಏನಾಯ್ತು ನಿಮ್ಗೆ? ಅತ್ತೆ ಅತ್ತೆ ಶಾರದಮ್ಮ, ನಿಮ್ಗೆ ಏನಾಗಿದೆ? ಏನ್ ಮಾಡಕ್ ಹೊರಟಿದ್ದೀರಾ? ಅರಿವಿದ್ಯಾ? ಶಾರದಮ್ಮ, ಸಮಾಧಾನ ಮಾಡ್ಕೊಳ್ಳಿ. ದಿವಿನಿ, ಆಗ್ಲೇ ಅಂಜು ಕಿರ್ಚಿ ತಗೊಂಡ್ ಬಂತಲ್ಲ, ಇಲ್ಲಿ ಅಂಜು ಇಲ್ಲಿ. ಅಂಜು, ಶಾರದಕ್ಕ ಅಂಜುನ ಜೋರಾಗಿ ತಳ್ಳಿಬಿಟ್ರು. ಪಾಪ ಅವಳು ಹೆದರ್ಕೊಂಡು ಎಲ್ಲಿ ಹೋಗಿದ್ದಾಳೋ ಏನೋ. ಈ ಬಾರ್ ಭೂಮಿ, ದಿವಿನಿ, ನೀನ್ ರೂಮ್ಗೋಣ ಬಾ. ಎದುರ್ಕೋಬೇಡ, ನಾವಿದೀವಲ್ವಾ ಬಾ. ಸತ್ಯಮ್ಮ. ಅತ್ತೆ ಒಂದ್ ನಿಮಿಷ, ಶಾರದತ್ತೆ ಯಾಕೆ ನಿಮ್ಮನ್ನ ಅಟ್ಯಾಕ್ ಮಾಡಿದ್ರು? ಗೊತ್ತಿಲ್ಲ ಕಂದ. ನಾನು ಅಂಜು ಹೀಗ್ ಬರ್ತಾ ಇದ್ವಾ, ಶಾರದಕ್ಕ ಒಬ್ರೇ ಕೂತ್ಕೊಂಡು ರೂಮಲ್ಲಿ ಅದೇನೋ ಏನೋ ಹೇಳ್ಕೊಂಡು ಬಡಬಡಿಸ್ತಾ ಇದ್ರು. ಹಿಂಗೆ ಡೋರ್ ಹತ್ರ ಬಂದ್ರು. ನಾನು ಅಂಜು ಅವ್ರನ್ನ ತಡೆದು ನಿಲ್ಸಿ, ಶಾರದಕ್ಕ ಏನಾಯ್ತು ಅಂತ ಕೇಳ್ದೆ ಕಣೋ. ಅಷ್ಟೇ, ಕಬಾರ್ ಅಂತ ನನ್ ಕೊತ್ಗೆ ಹಿಡ್ಕೊಂಡು ನನ್ನ ಸಾಯಿಸೋಕೆ ಅಂತ ಹೊಡೆದ್ರು. ನಿಜವಾಗ್ಲೂ ಶಾರದಕ್ಕೆ ಯಾಕೆ ಹಿಂಗ್ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಡಾಕ್ಟರ್ ಬಂದು ನೋಡ್ಕೊಂಡು ಹೋದ್ಮೇಲೆ ಆರಾಮಾಗಿ ಮಲಗಿದ್ರಲ್ಲ, ಅವ್ರಿಗೆ ಏನಾಯ್ತು, ಏನ್ ಕೆಟ್ಟ ಕನ್ಸು ಬಿತ್ತು, ಅದ್ರ ಪರಿಣಾಮ ನನ್ ಮೇಲ್ ತೋರ್ಸಿದ್ರು ಅನ್ಸತ್ತೆ. ಶಾರದಾ ನಿದ್ದೆಲ್ ನಡೆಯೋದು ಮ್ಯಾಮ್ ನಾನು ಎಷ್ಟೋ ಸಲ ನೋಡಿದೀನಿ ಅಜಿತ್. ಹೌದಾ? ಸರಿ ದೇವಿನಿ, ನಿನ್ ರೂಮ್ ಹೋಗಿ ರೆಸ್ಟ್ ಮಾಡು ಬಾ. ಐ ಥಿಂಕ್ ಶಾರದಕ್ಕನ್ ಜೊತೆ ನೀವಿರ್ಬೇಕು. ಐ ಕ್ಯಾನ್ ಮ್ಯಾನೇಜ್. ನೋಡ್ ಭೂಮಿ, ಶಾರದಾ ಯಾವ ಸ್ಥಿತಿಲಿ ಇದ್ದಾಳೆ ಅಂತ ನೀನೇ ನೋಡ್ತಿದ್ಯಾ ಬಾ. ಇನ್ಮೇಲೆ ಶಾರದನ ಸಂಪೂರ್ಣ ಜವಾಬ್ದಾರಿ ನಿಂದೆ ಭೂಮಿ. ದೊಡ್ಡ ಸಾಹೇಬ್ರೆ, ಇದರಿಂದ ಏನ್ ಅರ್ಥ ಆಗ್ತಿದೆ ಹೇಳಿ? ಇನ್ ಮುಂದೆ ಶಾರದಮ್ಮನ್ ಜವಾಬ್ದಾರಿ ನಿಮ್ದೆ. ನಾನು ನೋಡುವಂತ ಸಮಯ ಬಂತು. ನಾನು ನೋಡು. ಭೂಮಿ ಅಲ್ಲ, ಭೂಮಿ. ಶ್ರವಣ, ಅಂಜು ಆರಾಮಾಗಿದ್ದಾಳೆ, ಹೆದರ್ಕೊಂಡಿದ್ಲು, ಸಮಾಧಾನ ಮಾಡಿದೀನಿ. ಭೂಮಿಯಲ್ಲಿ ಭೂಮಿ ಹೊರಟೋದ್ಲು ಬಾಬಾ. ಸತ್ಯ ಬಾ. ಭೂಮಿ ನಿಂತ್ಕೋ. ಭೂಮಿ, ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ಗಂಡ ಹೆಂಡತಿ ಈ ರೀತಿ ಒಬ್ರಿಂದ ಒಬ್ರು ದೂರ ಹೋಗೋದೇ ಆಗಿದ್ರೆ ಈ ಪ್ರಪಂಚದಲ್ಲಿ ಸಂಸಾರ ಅನ್ನೋದೇ ಉಳಿತಿರ್ಲಿಲ್ಲ ಭೂಮಿ. ದೊಡ್ಡ ಸಾಹೇಬ್ರೆ, ಯಾವ್ದಾದ್ರು ನೆಂಟ್ರ ಮನೆಗ್ ಹೋಗ್ಬೇಕು ಅಂದಾಗ ಅವ್ರು ನಮ್ನ 2 ಸತಿ ಕರೀಲಿ ಅಂತ ನಾವ್ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಹಾಗಿದ್ದಾಗ ತಾಳಿ ಕಟ್ಟಿದ್ ಗಂಡನೇ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ, ನನಗ್ ನಿನ್ ಮುಖ ತೋರಿಸ್ಬೇಡ, ಮನೆ ಬಿಟ್ಟು ಹೋಗು ಅಂದ್ರೆ ಹೇಗಿರ್ಲಿ ನಾನು? ನಾಚಿಕೆ, ಮಾನ, ಮರ್ಯಾದೆ, ಸ್ವಾಭಿಮಾನ ಇದ್ಯಾವ್ದು ಇಲ್ವಾ? ಸತ್ಯ, ಅಜಿತ್ ಎಲ್ಲೋ ರೂಮಲ್ಲಿ ಇದ್ದಾನೆ ನೋಡು. ಅವನು ಬಂದು ಅವನ ಹೆಂಡತಿನ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕು. ಅವನು 5 ನಿಮಿಷದಲ್ಲಿ ಇಲ್ಲಿ ಇರ್ಬೇಕಷ್ಟೇ. ಅರ್ಥ ಆಯ್ತಾ? ಏನು ಭೂಮಿ ಲಕ್ಷ್ಮಿ ಅವ್ರ ಮನೆಗೆ ಹೋಗ್ತೀಯಾಳೆ ಅನ್ಕೊಂಡಿದ್ದು, ಆದ್ರೆ ಊರ್ ಬಿಟ್ಟು ಹೋಗ್ತೀಯಾಳ. ಅಷ್ಟರ ಮೇಲೆ ಅರ್ಥ ಮಾಡ್ಕೊಂಡ್ಬಿಡು ಅವ್ರಿಗೆ ಎಷ್ಟು ನೊಂದು ಬೆಂದು ಇಂಥ ಒಂದ್ ನಿರ್ಧಾರಕ್ಕೆ ಬಂದಿದ್ದಾಗಂತ. ಒಬ್ಬ ಕೇಳಿಯ ಅಂದ್ರೆ ನಾ ಹೇಳ್ತಾ ಇದ್ದೀನಿ, ನೀ ನನ್ನ ತಪ್ಪಾಗಿ ತಿಳ್ಕೊಂಡ್ರು ಅಡ್ಡಿ, ನನ್ನನ್ನ ಬೈಕೊಂಡ್ರು ಪರವಾಗಿಲ್ಲ, ಆದ್ರೆ ಆ ಹುಡುಗಿ ನಿಂದೆ ಜೊತೆಗೆ ಒಪ್ಪಂದದ ಮದ್ವೆ ಆಗ್ಬಾರ್ದಾಗಿತ್ತು. ಸತ್ಯ? ಹೌದಪ್ಪ, ಸತ್ಯನ ನಾನೇ ಹೇಳ್ತಿದ್ದೀನಿ. ಅಬ್ಬೊಬ್ಬ ಅಂದ್ರೆ ಏನಾಗಿರೋದು, ಒಬ್ಬ ಕಾಸ್ಟ್ಲಿ ಲಾಯರ್ ಸಿಗದೆ ಇದ್ದಿದ್ರೆ ಅವ್ರ ತಾಯಿನ ಬಿಡಿಸ್ಕೊಳ್ತಿದ್ರೆ ಏನಾಗಿರೋದು? ಅವ್ರಿಗೆ ಅದೊಂದು ಪ್ರಪಂಚ ಇದೆ, ಟೀ ಅಂಗಡಿ ಇದೆ, ಅವ್ರ ಜೀವನ ಹೇಗೋ ನಡ್ಸ್ಕೊಂಡು ಹೋಗ್ತಿದ್ಲು. ಆದ್ರೆ ಇಲ್ಲಿ ಮುಖ ಕಟ್ಸ್ಕೊಂಡು ಊರ್ ಬಿಟ್ಟೆ ಹೋಗ್ತಿದಾವಲ್ಲಪ್ಪ. ಅದ್ರ ಬಗ್ಗೆ ಯೋಚನೆ ಮಾಡು. ಹೊಸ ಊರು, ಹೊಸ ಜನ, ಹೊಸ ಜೀವನ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಬಂಧು ಬಳಗ ಇಲ್ಲ, ಸ್ನೇಹಿತರಂತೂ ಇಲ್ವೇ. ಈಗ ಹುಡುಗಿ ಅನಾಥರು, ಹೆಣ್ಣಿ ಪ್ರಪಂಚ, ಅದ್ಭುತ ಪಾಪಿಗಳ ದುಷ್ಟರ ಪ್ರಪಂಚ. ಒಂಟಿ ಹೆಣ್ಣು ಇಷ್ಟೊತ್ತಲ್ಲಿ ಹೋದ್ರೆ ಸುಮ್ಮನೆ ಬಿಡ್ತಾ ಹೂತು ಮುಕ್ಕಿ ಬಿಡುತ್ತೆ. ಸತ್ಯನ, ನೀವು ಸುಮ್ಮನೆ ಏನೇನೋ ಮಾತಾಡ್ಬೇಕಪ್ಪ. ಯಾಕೆ ಕೊರಗ್ತಿದ್ದೀನಿ? ಅವಳು ನಿನ್ನ ಒಪ್ಪಂದ ಹೆಂಡತಿ ಅಷ್ಟೇ, ಅವಳಿಗೆ ನಿನ್ಗೂ ಯಾವ ಸಂಬಂಧ ಇಲ್ವಲ್ಲ. ನೋಡೋ ಅಜಿತ, ನಿನ್ನ ಮನಸ್ಸಿನ ಭಾವನೆಗಳು ಮಂಕಾಗಿರ್ಬೋದು, ನಿನ್ನ ಹೃದಯ ಇದೆಯಲ್ಲ ಬಹಳ ಸುಂದರವಾಗಿದೆ ಕಣೋ. ಅದು ನನಗ್ ಗೊತ್ತು. ಶತ್ರುನು ಕೂಡ ಕ್ಷಮಿಸಬಲ್ಲ ಗುಣ ಇದಕ್ಕೆ. ಅಷ್ಟೇ ಅಲ್ಲ, ಕೇಳನ್ನು ಬಯಸಲ್ಲ. ಅಂತದ್ರಲ್ಲಿ ಈಗ ಆ ಹುಡುಗಿ ಒಬ್ಬಂಟಿಯಾಗಿ ಹೊರಗಡೆ ಅದನ್ನ ಹೋಗಕ್ ಬಿಡುತ್ತಾನೆ ಹೃದಯ? ಸರಿ ಬಿಡಪ್ಪ, ಈಗ ನಿನಗವಳು ಇಷ್ಟ ಇಲ್ದೇ ಇರ್ಬೋದು, ಆದ್ರೆ ಒಂದು ಮಾನವೀಯ ದೃಷ್ಟಿ ಅಂತಿದೆ, ಮನುಷ್ಯತ್ವ ಅಂತಿದೆ, ಅದರಿಂದ ಅದು ರಕ್ಷಣೆ ಮಾಡ್ಬೋದಾ? ಹೋಗಿ ವಾಪಸ್ ಮನೆಗ್ ಬಾ ಅಂತ ಅವಳನ್ನ ಕರಿ, ಅಷ್ಟು ಸಾಕು. ಒಂದು ಮಾತ್ರ ತರ ಹೇಳಿ, ನೀನು ಹೋಗು ಅಂದಿದ್ ಮಾತ್ರ ಅವಳು ಹೋಗಿದ್ದಾಳೆ. ಈಗ ನೀನಾಗ್ದೀನಿ ಹೋಗಿ ಬಾ ಅಂತ ಪ್ರೀತಿಯಿಂದ ಕರೆದ್ರೆ ಸಾಕು, ಓಡಿ ಬರ್ತಾಳೆ. ಏನಂತಿದೆ ನೀನು? ನೀವಿ ಕೇಳಿ, ಗಂಡ ಹೆಂಡತಿ ವಿಚಾರದಲ್ಲಿ ಇವ್ರನ್ನ ಗೆಲ್ಲಕ್ಕಾಗಲ್ಲ. ಈಗ ಭೂಮಿಗೆ ಫೋನ್ ಮಾಡಿ ಕರೆಯೋದಕ್ಕೆ ಏನಪ್ಪ ನಿನಗೆ? ಅಟ್ಲೀಸ್ಟ್ ಸಮಸ್ಯೆ ಇಂಥದ್ದು ಅಂತಾದ್ರೂ ಹೇಳು, ನಾವಿದೀವಲ್ವಾ, ಅದೇನಂತ ಕೂತ್ ಸಾಲ್ವ್ ಮಾಡ್ತೀವಿ. ಸತ್ಯ, ನೀನ್ ಇವನ್ ಕ್ಲೋಸ್ ಫ್ರೆಂಡ್ ತಾನೆ?
ನಿನಗೆ ಅಟ್ಲೀಸ್ಟ್ ವಿಷಯ ಗೊತ್ತಿರುತ್ತೆ. ನೀನಾದ್ರೂ ಏನು ಅಂತ ಹೇಳು. ಅಯ್ಯೋ ದೇವ್ರೆ, ಸರಿ ಹೋಯ್ತು. ಅಜಿತ, ಇಷ್ಟಕ್ಕೂ ಭೂಮಿ ಯಾರು? ನೀನ್ ಪ್ರೀತಿಸಿ ತಾಳಿ ಕಟ್ಟಿ ಮನೆ ಕರ್ಕೊಂಬಂದ ನಿನ್ ಹೆಂಡತಿ ತಾನೆ. ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಅವಳ ಬಗ್ಗೆ ಅಕ್ಕರೆ ಕಾಳಜಿ ಇರ್ಬೇಕಾಗಿರೋದು ನಿನಗೆ. ಆದ್ರೆ ತಮಾಷೆ ಏನ್ ಗೊತ್ತಾ, ನಿನ್ನೊಬ್ಬನ ಬಿಟ್ಟು ನಾವೆಲ್ಲ ಒದ್ದಾಡ್ಕೊಂಡು ಸಾಯ್ತಾ ಇದೀವಿ. ನೋಡು, ಹೆಂಡತಿ ಆದವಳು ತಾಯಿ ನಂತರದ ತಾಯಿ ಇದ್ದ ಹಾಗೆ. ಅವತ್ತು ನಿಂಗಜ್ಜಿ ಮುಂದೆ ಏನೋ ದೊಡ್ಡದಾಗಿ ಭಾಷಣ ಬಗೀತಿದೆ. ಒಂದು ಸಸಿನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕರ್ಕೊಂಬಂದ್ರೆ ಅದು ತಕ್ಷಣ ಬೆಳೆದು ಬಿಡಲ್ಲ. ಆ ಸುತ್ತಮುತ್ತ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕು ಹಾಗೆ ಹೀಗೆ ಅಂತ. ಭೂಮಿ ವಿಷಯದಲ್ಲಿ ಹಾಗೆ ಅಲ್ವಾ? ಅವಳಿಗೂ ಟೈಮ್ ಕೊಡ್ಬೇಕು ತಾನೇ ನೀನ್ ಅಡ್ಜಸ್ಟ್ ಆಗೋದಕ್ಕೆ. ಒಳ್ಳೆ ಮುಂಚೆ ಇದ್ದು ನಿಂಗವಂತರ ಆಡ್ತಿದ್ಯಲ್ಲ ನೀನು ಈಗ. ನನ್ ಫೀಲಿಂಗ್ಸ್ ನ ನಾನು ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಂಗೆ. ಅದ್ ಹೇಗೆ ಇಟ್ಟು ಹೇಳಪ್ಪ, ಕೇಳೋದಕ್ ನಾನ್ ರೆಡಿ ಇದೀನಿ. ನೋಡು ಅಜಿತ, ನೀನ್ ನನ್ನೆಲ್ಲ ಸ್ವಾರ್ಥಿ ಅನ್ಕೊಂಡು ನನಗೆ ಬೇಜಾರು. ನಿನಗೆ ನಿನ್ ಹೆಂಡತಿ ಬೇಕೋ ಬೇಡವೋ ಗೊತ್ತಿಲ್ಲ, ಆದ್ರೆ ನನ್ನ ಹೆಂಡತಿಗೆ ನಿನ್ನ ಹೆಂಡತಿ ಅಗತ್ಯ ತುಂಬಾ ಇದೆ ಈಗ. ಕಲ್ಲು ಬಂಡೆ ತರ ಒಂದೇ ಕಡೆ ಕೂತಿದ್ದ ನನ್ನ ಶಾರದಾ ಈಗ ಅಟ್ಲೀಸ್ಟ್ ಅಲ್ಲಾಡ್ತಾ ಇದ್ದಾಳೆ. ಭೂಮಿನ ಹೆಸರಿಟ್ಟು ಕರಿಯಷ್ಟು ಇಂಪ್ರೂವ್ ಆಗಿದ್ದಾಳೆ. ತನಗೆ ಶೂಟ್ ಮಾಡಿದ್ ಯಾರು ಅಂತ ಹೇಳೋಷ್ಟು ಚೈತನ್ಯ ಬಂದಿದೆ ಅವಳಲ್ಲಿ. ಇಷ್ಟೆಲ್ಲ ಬದಲಾವಣೆ ಆಗಿದೆ ಯಾರಿಂದ? ಭೂಮಿಯಿಂದ ತಾನೆ. ನೋಡು, ಇನ್ನು ಸ್ವಲ್ಪ ದಿನ ಶಾರದಾ ಭೂಮಿ ಆರೈಕಲ್ಲಿದ್ರೆ ಖಂಡಿತ ಶಾರದಾ ಮೊದ್ಲಿನ ತರ ಆಗ್ತದೆ ಕಣೋ. ಕಳೆದೋಗಿದ್ದ ಜೀವನ ನನಗೆ ವಾಪಸ್ ಸಿಗುತ್ತೆ ಕಣೋ. ನನ್ನ ಮಗಳಂತೂ ಎಲ್ಲಿರಳು ಹೇಗಿರಳು ನನಗೆ ಒಂದೂ ಗೊತ್ತಿಲ್ಲ. ಅಟ್ಲೀಸ್ಟ್ ನನ್ನ ಶಾರದಾ ನನ್ನ ಜೊತೆ ಇದ್ದಾಳೆ. ನಾನು ನನ್ನ ಶಾರದನ್ ಜೊತೆ ನೆಮ್ಮದಿಯಾಗಿರೋದಕ್ಕೆ ಒಂದು ಅವಕಾಶ ಮಾಡ್ಕೊಡೋ ಪ್ಲೀಸ್ ಅಜಿತ. ನಾನ್ ಭೂಮಿ ಹತ್ರ ಮಾವ, ನಾನ್ ಭೂಮಿ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೋದ? ಗಂಡ ಹೆಂಡತಿ ಪರ್ಸನಲ್ ಮಾತಾಡ್ಬೇಕಂತ ಬನ್ನಿ. ನಿನ್ಗೇನ್ ಸೆಪರೇಟ್ ಆಗಿರ್ಬೇಕನ? ಬಾ. ನೀನ್ ಈ ಮನೇಲಿ ಇರಬಾರ್ದು ಅಂತ ಅನ್ಕೊಳ್ಳೋದಕ್ಕೆ ನನ್ನ ಹತ್ರ 100 ಕಾರಣಗಳಿದೆ. ಈ ಮನೇಲಿ ನೀನ್ ಇರಬಾರ್ದು ಅಂತ ಅನ್ಕೊಳ್ಳೋದಕ್ಕೆ ನಿನ್ನ ಹತ್ರ 100 ಕಾರಣಗಳಿರ್ಬೋದು. ಆದ್ರೆ ಇವತ್ತು ನೀನ್ ಈ ಮನೇಲಿ ಇರ್ಬೇಕು ಅನ್ನೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಭೂಮಿ. ಶಾರದಾ, ಈ ಮನೆ ಬಂದಾಗ ಅವ್ರು ಹೇಗಿದ್ರು ಅಂತ ನೀನ್ ತುಂಬಾ ಚೆನ್ನಾಗ್ ಗೊತ್ತು. ಅವ್ರನ್ನ ನೀನು ಎಷ್ಟು ಮಟ್ಟಿಗೆ ಕಾಳಜಿಯಿಂದ ನೋಡ್ಕೊಂಡಿದ್ಯೋ ಅವ್ರಷ್ಟು ಬೇಗ ರಿಕವರ್ ಆಗ್ತಿದ್ದಾರೆ. ನೀನ್ ಇಲ್ಲಿರುವಂತ ಕೇಳೋದಕ್ಕೆ ನನಗೆ ನಾನೇ ತುಂಬಾ ಸೆಲ್ಫಿಶ್ ಅಂತ ಫೀಲ್ ಆಗ್ತಿದೆ. ಆದ್ರೆ ಲೈಫ್ ಶಾರದಾ ಅತ್ತೆಗೋಸ್ಕರ, ಶ್ರವಣ್ ಮಾವಗೋಸ್ಕರ ಇಲ್ಲಿರೋ ಭೂಮಿ. ಭೂಮಿ, ಇದೇನಮ್ಮ ರಕ್ತ? ರಕ್ತನ? ಒಂದ್ ನಿಮಿಷ ಕುತ್ಕೊಳ್ಳಿ. ಏನಾಯ್ತು ನಿಲ್ಗೆ ಅಂತ?